ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದು ದಿ ಬೆಸ್ಟ್, ಟಾಪ್ ಮೋಸ್ಟೆಡ್ ಕ್ರಿಪ್ಟೋ ಕರೆನ್ಸಿಗಳು ಯಾವುದು, ಎಲ್ಲವೂ ಸಹ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದು ಟಾಪ್ ಇದೆ, ಯಾವುದು ಲೋ ಇದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಹೆಚ್ಚಿಗೆ ಬೆಳೆದಿರ್ತಕ್ಕಂಥದ್ದು, ಮೊದಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಯಾವ್ಯಾವಿದೆ. ಸೊ ಈ ವಿಡಿಯೋದಲ್ಲಿ ಆ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಈ ವಿಡಿಯೋದಲ್ಲಿ ಯಾವ್ಯಾವ ಕ್ರಿಪ್ಟೋ ಕರೆನ್ಸಿ ಎಲ್ಲಿಂದ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಸೊ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಈ ವಿಡಿಯೋವನ್ನು ನೋಡಿ. ಸೊ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡ್ತೀರಾ ಅಂತ ತಮ್ಮ ಮೂಲಕ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಇದನ್ನು ನಾನು ಶೇರ್ ಮಾಡೋದಕ್ಕೆ ನಿಮ್ಮ ಜೊತೆ ತುಂಬ ಸಂತೋಷ ಆಗ್ತಾ ಇದೆ. ಹಾಯ್ ಹಲೋ, ನನ್ನ ಹೆಸರು ವೆಂಕಟಪತಿ, ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್. ಸೊ ಫೌಂಡರ್ ಆಫ್ ವಿಬಾ ಇಂಟರ್ನ್ಯಾಷನಲ್ ವೆಂಚರ್. ಸೊ ಇವತ್ತಿನ ದಿನ ನೀವು ವಿಶ್ವದ ಪ್ರಮುಖ ಕ್ರಿಪ್ಟೋ ಸ್ವತ್ತುಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕು ಅಂತ ಬಯಸ್ತಿದ್ದೀರಲ್ವಾ? ಎಸ್, 100% ಅದು ತಿಳಿಸೋದಕ್ಕೆ ನಾನು ನಿಮ್ಮ ಮುಂದೆ ಇದ್ದೀನಿ. ಬಿಟ್ ಕಾಯಿನ್, BTC ಅಂತಕ್ಕಂಥದ್ದು ಸೊ ಮಾರ್ಕೆಟ್ ಕ್ಯಾಪ್ ಮೂಲಕ ಮೊದಲು ಮತ್ತು ದೊಡ್ಡ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ಬೋದು. ಸತೋಶಿ ನಾಕಮೋಟೋ ಎಂಬ ಗುಪ್ತ ನಾಮವುಳ್ಳ ವ್ಯಕ್ತಿ ಅಂತಕ್ಕಂಥವ್ರು ಅಜ್ಞಾತ ಪರ್ಸನ್ ಅಂತ ಹೇಳ್ಬೋದು. ಸೊ ಈತ ಬಂದ್ಬಿಟ್ಟು 2009ರಲ್ಲಿ ಇದನ್ನು ರಚನೆ ಮಾಡ್ತಾರೆ. ಬಿಟ್ ಕಾಯಿನ್ನನ್ನು ಬ್ಲಾಕ್ ಚೈನ್ ತಂತ್ರಜ್ಞಾನದ ಮೊದಲ ವ್ಯಾಪಕ ಪ್ರಮಾಣದ ಅನುಷ್ಠಾನವೆಂದು ಪರಿಗಣಿಸ್ತೇವೆ. ಇದನ್ನು 2009ರಲ್ಲಿ ಕೇವಲ ಇದರದ ಬೆಲೆ ₹5.80. BTCಯ ಮೌಲ್ಯ 2017ರಲ್ಲಿ ಆಲ್ಮೋಸ್ಟ್ ಆಲ್ ನಾವು ನೋಡಿದಾಗ $20,000 ಹತ್ತಿರಕ್ಕೆ ಇದು ಬೆಳೆದಿತ್ತು ಅಂತ ಹೇಳ್ಬೋದು. ಈಗ ನಾವು ನೋಡೋದಾದರೆ 35 ಲಕ್ಷ ಮೇಲ್ಪಟ್ಟು ಬೆಳೆದು ನಿಂತಿದೆ ಅಂತ ಹೇಳ್ಬೋದು. ನೀವು ಯೋಚನೆ ಮಾಡಿ, 2009ರಲ್ಲಿ ₹5.80 ಹಂಗೆ ಎಷ್ಟು ಕಾಯಿನನ್ನು ನಾವು ಖರೀದಿ ಮಾಡ್ಬೋದು. ಕೆಲವೊಂದು ನಾಲೆಡ್ಜನ್ನು ನಮಗೆ ಇಲ್ಲದೆ ಅಲ್ಲಿ ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ಅದೇ ₹5.80 ಹಂಗೆ ನಾವೇನಾದರೂ ಖರೀದಿ ಮಾಡಿ ಇಟ್ಕೊಂಡಿದ್ದರೆ ಇವತ್ತು ಒಂದು ಕಾಯಿನಿನ ಬೆಲೆ ₹35 ಲಕ್ಷ ಅಂತ ಹೇಳ್ಬೋದು. ಸೊ ಇದು ಬಿಟ್ ಕಾಯಿನಿನ ಒಂದು ವಿವರಣೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಅಮೇರಿಕದ ಪ್ರೋಗ್ರಾಮರು ಜೆಡ್ ಮೈಕೋ ವ್ಯಾಲೆಟ್ ಸ್ಥಾಪಿಸಿದ ಒಂದು ರಿಪ್ಪಲ್ ಲ್ಯಾಬ್ ಅಂತ ಹೇಳಿದ್ರೆ XRP ಕಾಯಿನ್ ಅಂತಕ್ಕಂಥದ್ದನ್ನು 2012ರಲ್ಲಿ ಬಿಡುಗಡೆ ಮಾಡ್ತಾರೆ. XRP ಹೆಚ್ಚಿನ ವಹಿವಾಟು, ವೇಗ ಮತ್ತು ಕಡಿಮೆ ವೆಚ್ಚಗಳೊಂದಿಗೆ ಒಂದು ನೈಜ ಸಮಯದ ಪಾವತಿಗಳು, ಒಂದು ವಸಾಹತುಗಳನ್ನು ಸಕ್ರಿಯಗೊಳಿಸುತ್ತೆ ಅಂತ ಹೇಳ್ಬೋದು. ಹಣಕಾಸು ಸಮಸ್ಯೆಗಳಿಗೆ ಒಂದು ಪರಿಹಾರಗಳನ್ನು ಒದಗಿಸುವ ಗುರಿಯೊಂದಿಗೆ XRP ಈಗಾಗಲೇ ಬ್ಯಾಂಕ್ ಆಫ್ ಅಮೇರಿಕಾ ಮತ್ತು UBSನಂತಹ ಅನೇಕ ಪ್ರಸಿದ್ಧ ಬ್ರ್ಯಾಂಡ್ಗಳೊಂದಿಗೆ ಬಳಕೆಯಲ್ಲಿದೆ ಅಂತ ಹೇಳ್ಬೋದು. XRP ಕಾಯಿನ್ ಅಂತಕ್ಕಂಥದ್ದು ಅಂದರೆ ಒಂದು ರಿಪ್ಪಲ್ ಕಾಯಿನ್ ಅಂತ. XRP ಮೂಲಕ ಒಂದು ರಿಪ್ಪಲ್ ಕಾಯಿನ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಎಥೀರಿಯಂ ಅಂತ. ಸೊ ಎಥೀರಿಯಂ ರಷ್ಯಾದ ಪ್ರೋಗ್ರಾಮರ್ ವಿಟಾಲಿಕ್ ಬುಟೇರಿನ್ ರಚಿಸಿದ್ದಾರೆ ಅಂತ ಹೇಳ್ಬೋದು. 2015ರಲ್ಲಿ ಪ್ರಾರಂಭ ಆಯಿತು. ಮೈಕ್ರೋಸಾಫ್ಟ್ ಮತ್ತು ಇಂಟೆಲಿಜೆಂಟ್ನಂಥ ತಂತ್ರಜ್ಞಾನ ದೈತ್ಯರಿಂದ ಇಥೇರಿಯಂ ಅಂತಾರಾಷ್ಟ್ರೀಯ ಮನ್ನಣೆ ಮತ್ತು ಬೆಂಬಲವನ್ನು ಪಡೆದುಕೊಂಡು ಪಾವತಿಗಳ ಜೊತೆಗೆ ಇಥೇರಿಯಂ ಸ್ಮಾರ್ಟ್ ಒಪ್ಪಂದಗಳು ಸಹ ಇದನ್ನು ಬೆಂಬಲಿಸುತ್ತೆ ಅಂತ ಹೇಳ್ಬೋದು. ಸೊ ಬಿಟ್ ಕಾಯಿನ್ ಅಂತ ನಗದು ಅಂತ ಹೇಳಿದ್ರೆ BCH ಕಾಯಿನ್ ಅಂತಕ್ಕಂಥದ್ದು ನಾವು ನೋಡ್ಬೋದು. ಆಗಸ್ಟ್ 2017ರಲ್ಲಿ ಬಿಟ್ ಕಾಯಿನ್ ಕಾರ್ಡ್ ಫೋರ್ಕ್ ಒಳಗಾದ ರಚಿಸಲಾಗಿದೆ ಅಂತ ಹೇಳ್ಬೋದು. ಸೊ ಬಿಟ್ ಕಾಯಿನ್ನು ಅನುಭವಿಸುತ್ತಿರುವ ವಹಿವಾಟಿನ ಬ್ಯಾಕ್ಲಾಗ್ಗೆ ಪರಿಹಾರಕ್ಕಾಗಿ ಇದನ್ನು ವಿನ್ಯಾಸಗೊಳಿಸಿದ್ರು ಅಂತ ಹೇಳ್ಬೋದು. ಬಿಟ್ ಕಾಯಿನ್ ಬೇರೆ, ಬಿಟ್ ಕಾಯಿನ್ ಕ್ಯಾಶ್ ಬೇರೆ. ಸೊ ಇದಕ್ಕೆ ಪರ್ಯಾಯವಾಗಿ ಬಂದಿರತಕ್ಕಂಥದ್ದೇ ಬಿಟ್ ಕಾಯಿನ್ ಕ್ಯಾಶ್ ಅಂತ ಹೇಳ್ಬೋದು. ಸೊ ಇಲ್ಲಿ ಮತ್ತೊಂದು ಒಂದು ಎಥೇರಿಯಂ ಕ್ಲಾಸಿಕ್ ಅಂತಲೂ ನಾವು ನೋಡ್ಬೋದು. ಸೊ ETC ಅಂತ ಹೇಳ್ಬಿಟ್ಟು ಎಥೇರಿಯಂ ಕಾರ್ಡ್ ಫೋರ್ಕ್ಗೆ ಒಳಗಾದಾಗ 2016ರಲ್ಲಿ ರಚಿಸಲಾಗಿತ್ತು. ಇಥೇರಿಯಂನ ಸಂಸ್ಥಾಪಕರು ಹೊಸ ಬ್ಲಾಕ್ ಚೈನ್ನೊಂದಿಗೆ ಬದಲಾಯಿಸಿದ ನಂತರ ಮೂಲ ಇಥೇರಿಯಂ ಪ್ಲಾಟ್ಫಾರ್ಮ್ ಇಥೇರಿಯಂನ ಕ್ಲಾಸ್ ಆಗಿ ಆಯಿತು ಅಂತ ಹೇಳ್ಬೋದು. ಇಥೇರಿಯಂ ಕ್ಲಾಸ್ ಅದರ ಹೆಸರಿಗಿಂತ ಗಮನಾರ್ಹವಾಗಿ ಕಡಿಮೆ ಮಾರುಕಟ್ಟೆಯಲ್ಲಿ ಕ್ಯಾಪ್ ಹೊಂದಿದೆ ಅಂತ ಹೇಳ್ಬೋದು. ಆದರೆ ಇನ್ನೂ ಜನಪ್ರಿಯ ಕ್ರಿಪ್ಟೋ ಕರೆನ್ಸಿ ಆಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಇಥೇರಿಯಂ ಕ್ಲಾಸಿಕ್ ಅಂತಕ್ಕಂಥದ್ದು. ಹಾಗೆ ಲೈಟ್ ಕಾಯಿನ್. ಸೊ ಮಾಜಿ ಗೂಗಲ್ ಇಂಜಿನಿಯರ್
ಚಾರ್ಲ್ಸ್ ಲೀ ಅವರಿಂದ 2017ರಲ್ಲಿ ಬಿಡುಗಡೆ ಆಯಿತು ಅಂತ ಹೇಳ್ಬೋದು. ಈ ಲೈಟ್ ಕಾಯಿನ್ ಬಿಟ್ ಕಾಯಿನ್ನ ತಂತ್ರಜ್ಞಾನವನ್ನೇ ಆಧರಿಸಿಕೊಂಡು ಅದರ ತ್ವರಿತ ಪ್ರಕ್ರಿಯೆ ಸಮಯವನ್ನು ಮತ್ತು ಹೆಚ್ಚಿನ ಸಂಖ್ಯೆಯ ಟೋಕನ್ಗಳನ್ನು ನೀಡ್ತಾ ಬಂತು ಅಂತ ಹೇಳ್ಬೋದು. ಒಂದು ಸೆಗ್ಬಿಟನ್ನು ಗೊತ್ತಗೊಳಿಸಿಕೊಂಡು ಮೊದಲ ಕ್ರಿಪ್ಟೋ ಕರೆನ್ಸಿ ಆಧಾರವಾಗಿರುವ ಒಂದು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಧಕ್ಕೆ ಆಗದಂತೆ ಒಂದು ವಹಿವಾಟಿನ ಸಮಯವನ್ನು ವೇಗಗೊಳಿಸುವ ಒಂದು ವಿಧಾನ ಅಂತ ಹೇಳ್ಬೋದು ಈ ಒಂದು ಲೈಟ್ ಕಾಯಿನ್ ಅಂತಕ್ಕಂಥದ್ದು. ಹಾಗೆಯೇ ಒಂದು ಡ್ಯಾಶ್ ಕಾಯಿನ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಸಾಫ್ಟ್ವೇರ್ ಪ್ರೋಗ್ರಾಮ್ನ ಇವಾನ್ ಡೆಫಿಲ್ಡ್ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳ್ಬೋದು. ಮೂಲ ಅಂತ 2014ರಲ್ಲಿ ಎಕ್ಸ್ ಕಾಯಿನ್ ಎಂದು ಪ್ರಾರಂಭಿಸಲಾಯಿತು. 2017ರಲ್ಲಿ ಡ್ಯಾಶ್ ಎಂದು ಮರು ಬ್ರ್ಯಾಂಡು ಮಾಡಲಾಯಿತು. ಸೊ ಬಿಟ್ ಕಾಯಿನ್ ತಂತ್ರಜ್ಞಾನದ ಆಧಾರದ ಮೇಲೆ ಒಂದು ಡ್ಯಾಶ್ ಹೆಚ್ಚುವರಿಯಾಗಿ ಮೂಲ ಸೌಕರ್ಯ ವೇಗವಾದ ವಹಿವಾಟುಗಳನ್ನು ಹೆಚ್ಚಿನ ದ್ರವ್ಯತೆಯಲ್ಲಿ ಸಕ್ರಿಯಗೊಳಿಸಲಾಗಿದೆ ಅಂತ ಹೇಳ್ಬೋದು. ಇತರೆ ಕ್ರಿಪ್ಟೋ ಕರೆನ್ಸಿಗಳಿಗಿಂತ ಭಿನ್ನವಾಗಿ ಡ್ಯಾಶ್ ಒಂದು ವಿಕೇಂದ್ರೀಕೃತ ಸ್ವಾಯತ್ತ ಸಂಸ್ಥೆ DAO ಅಂದರೆ ಸೆಲ್ಯುಲರ್ ಲೂಮಿನೆಸ್ XLM ಅಂತ ಹೇಳ್ಬಿಟ್ಟು 2014ರಲ್ಲಿ ಪ್ರಾರಂಭಿಸಲಾಯಿತು. ಈ ರಿಪ್ಪಲಿನ ಸೃಷ್ಟಿಕರ್ತ ಜೆಡ್ ಮೇಕ್ ಕಾಲೇಟ್ ಅವರಿಂದ ಸಂಸ್ಥಾಪಿಸಲಾಗಿದೆ ಅಂತ ಹೇಳ್ಬೋದು. ಮೈನಿಂಗಿಗಿಂತ ವಿಶೇಷವಾದ ಒಂದು ಒಮ್ಮತದ ಅಲ್ಗರಿದಮಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಸಾಂಸ್ಕೃತಿಕ ವಹಿವಾಟಿನಲ್ಲಿ ಸರಾಸರಿ ದೃಢೀಕರಣ ಸಮಯವು ಅತ್ಯಂತ ವೇಗವಾಗಿರುತ್ತೆ ಅಂತ ಹೇಳ್ಬೋದು. ಪೂರ್ಣಗೊಳಿಸಲು ಕೆಲವು ಸೆಕೆಂಡ್ಗಳ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇದನ್ನು ನಾವು ಬೈ ಮಾಡ್ಬೋದು ಅಂತ ಹೇಳ್ಬೋದು. P8 ಅಥವಾ ಒಂದು ಡಿಜಿಟಲ್ ಆಗಿರಲಿ ಬಹು ಕರೆನ್ಸಿಗಳ ನಡುವನೇ ವಹಿವಾಟುಗಳಾಗಲಿ ಒಂದು ಸೆಲ್ಯುಲರ್ ಸುಗಮಗೊಳಿಸುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನಾವು NEO ಸೊ ಡಾ ಆಂಕಾಂಗ್ ಗಿ ಅವರಿಂದ 2014ರಲ್ಲಿ ಇದನ್ನು ರಚನೆ ಮಾಡಿದ್ದಾಯಿತು NEO ಕಾಯಿನ್ ಅಂತ. ಸೊ NEO ಅನ್ನು ETH ನಂತರ ಅಂದರೆ ಇಥೇರಿಯಂ ನಂತರ ರೂಪುಗೊಂಡಿತ್ತು. ಇದನ್ನು ಒಂದು ಚೀನಿ ಎಥೇರಿಯಂ ಎಂದು ಸಹ ಇದನ್ನು ಕರೀತಾರೆ ಅಂತ ಹೇಳ್ಬೋದು. ಸುಲಭವಾಗಿ ಮಾರ್ಪಡಿಸಲು ಮತ್ತು ಯಾವುದೇ ಒಂದು ಫೋರ್ಕಿಂಗ್ ಸಾಮರ್ಥ್ಯವನ್ನು ಹೊಂದಿರದಂತಹ ಒಂದು ವಿನ್ಯಾಸಗೊಳಿಸಲಾಗಿದ್ದಂಥ NEO ಇತರೆ ಕ್ರಿಪ್ಟೋ ಕರೆನ್ಸಿಗಳಿಗಿಂತ ಒಂದು ಚೀನಾ ಮಾರ್ಕೆಟಲ್ಲಿ ಒಂದು ಕಡಿಮೆ ಸವಾಲುಗಳನ್ನು ಎದುರಿಸ್ತಿದೆ ಅಂತ ಹೇಳ್ಬೋದು. NEO ಒಟ್ಟಾರೆ ಪೂರೈಕೆಯಲ್ಲಿ ಒಂದು 100 ಮಿಲಿಯನ್ ಟೋಕನ್ಗಳನ್ನು ಕಠಿಣವಾಗಿ ಮುಚ್ಚಲ್ಪಟ್ಟಿದೆ ಅಂತ ಹೇಳ್ಬೋದು. ಕ್ರಮೇಣ ಇದು ಚಲಾವಣೆಯಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು EOS 2018ರಲ್ಲಿ ಆರಂಭದಲ್ಲಿ ಬಿಡುಗಡೆ ಆಯಿತು. EOS ತ್ವರಿತವಾಗಿ 10 ಕ್ರಿಪ್ಟೋಗಳಲ್ಲಿ ಒಂದಾಗಿದೆ ಅಂತ ಹೇಳ್ಬೋದು. ಕಾರ್ಯದಲ್ಲಿ ಇಥೇರಿಯಂನಂತಹ EOS ಅನ್ನು ವೇಗವಾಗಿ ವಹಿವಾಟುಗಳಲ್ಲಿ ಮತ್ತು ತೀವ್ರ ಸೆಲೆಬ್ರಿಟಿಗಳಿಗಾಗಿ ಒಂದು ವಿನ್ಯಾಸಗೊಳಿಸಲಾಗಿದೆ ಅಂತ ಹೇಳ್ಬೋದು. EOSನ ಪ್ರಬಲ ಒಂದು ತೆರೆದ ಮೂಲ ಸೌಕರ್ಯವನ್ನು ಸಾವಿರಾರು ವಾಣಿಜ್ಯ ಪ್ರಮಾಣದ ವಿಕೇಂದ್ರೀಕೃತ ಅಪ್ಲಿಕೇಶನ್ಗಳಲ್ಲಿ ಒಂದು ಸಮರ್ಥವಾಗಿ ಬೆಂಬಲಿಸುತ್ತೆ ಅಂತ ಹೇಳ್ಬೋದು. ಒಂದು DA ಬ್ರೌಸರಲ್ಲಿ EOS ಮೈನಿಂಗ್ ಆಧಾರಿತ ಒಂದು ಬ್ಲಾಕ್ ಚೈನ್ಗಿಂತ ಹೆಚ್ಚಾಗಿ ಡೆಲಿಕೇಟೆಡ್ ಪ್ರೂಫ್ ಮತ್ತು ಸ್ಟಾಕ್ DPoS ಅನ್ನು ಇಲ್ಲಿ ಬಳಸಲಾಗುತ್ತೆ ಅಂತ ಹೇಳ್ಬೋದು. ಕಾರ್ಡಿನೋ ಸೊ ADA ಒಂದು ಕಾಯಿನ್ ಅಂತ ಈ ಸೆಪ್ಟೆಂಬರ್ 2017ರಲ್ಲಿ ಪ್ರಾರಂಭ ಆಗುತ್ತೆ. ಕಾರ್ಡಿನೋ ಬಹುಕೋಟಿ ಡಾಲರ್ ಮಾರುಕಟ್ಟೆಯಲ್ಲಿ ಕ್ಯಾಪನ್ನು ತ್ವರಿತವಾಗಿ ತಲುಪಿತು ಅಂತ ಹೇಳ್ಬೋದು. ಇಥೇರಿಯಂನಿಂದ ಸ್ಫೂರ್ತಿ ಪಡೆದು ಒಂದು ಕಾರ್ಡಿನೋ ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ಕೇವಲ ಪಾವತಿಗಳಿಗಿಂತ ಹೆಚ್ಚು ಬಳಸಿಕೊಳ್ಳುವ ಗುರಿಯನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಸೊ ಪ್ಲಾಟ್ಫಾರಮ್ ಅಂತ ಹೇಳಿದ್ರೆ ಬಳಸಿಕೊಂಡು ತಮ್ಮದೇ ಆದಂಥ ಒಂದು ಬ್ಲಾಕ್ ಚೈನ್ ಅಪ್ಲಿಕೇಶನ್ಗಳನ್ನು ರಚಿಸಿ ಡೆವಲಪರ್ಗಳನ್ನು ಸಕ್ರಿಯಗೊಳಿಸ್ಕೊಳ್ತಾ ಕಾರ್ಡಿನೊಂದು ಡ್ಯುಯಲ್ ಲೇಯರ್ ರಚನೆಯ ಒಂದು ಎಥೀರಿಯಂಗೆ ವಿರುದ್ಧವಾಗಿ ಪ್ರತಿ ಪದರವನ್ನಾಗಿ ಪ್ರತ್ಯೇಕವಾಗಿ ನಡೆಸ್ತಾ 2 ಪದರಗಳನ್ನು ಅಣುದುಕೊಂಡಿದೆ ಅಂತ ಹೇಳ್ಬೋದು ಈ ಒಂದು ಕಾರ್ಡಿನೋ ADA ಕಾಯಿನ್ ಅಂತಕ್ಕಂಥದ್ದು. ಸೊ IoT ಅಂತಕ್ಕಂಥದ್ದು 2015ರಲ್ಲಿ ಪ್ರಾರಂಭಿಸಲಾಯಿತು. ಸೊ IoTಯ ಟ್ಯಾಂಗಲ್ ಎಂಬ ಸ್ವಾಮ್ಯದ ಬ್ಲಾಕ್ ಚೈನ್ ಅನ್ನು ಆಧರಿಸಿ ಒಂದು ಪೋರ್ಕ್ ವ್ಯಾಗಿನ್ ಅಂತಹ ಪ್ರಸಿದ್ಧ ಬ್ರ್ಯಾಂಡ್ಗಳೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಪಡೆದುಕೊಂಡಿದೆ ಅಂತ ಹೇಳ್ಬೋದು. IoTA ಇಂಟರ್ನೆಟ್ ಆಫ್ ಥಿಂಗ್ಸ್ IoT ಅನ್ನು ಶಕ್ತಿಯುತಗೊಳಿಸಿಕೊಂಡು ಒಂದು ವಿಕೇಂದ್ರೀಕೃತ ನೆಟ್ವರ್ಕಿಂಗ್ ದಾರಿ ಮಾಡಿಕೊಡ್ತಿದೆ ಅಂತ ಹೇಳ್ಬೋದು. ಹಾಗೆ ಜೆಡ್ ಕ್ಯಾಶ್
2015ರಲ್ಲಿ ಬಿಡುಗಡೆಯಾದ ಜೆಡ್ ಕ್ಯಾಶ್ ಅವುಗಳಲ್ಲಿ ಒಂದು ಸಿದ್ಧಾಂತಗಳನ್ನು ಪರಿಸರಿಸಲು ಒಂದು ಸ್ನಾರ್ಕ್ಗಳೆಂಬ ಶೂನ್ಯ ಜ್ಞಾನದ ಕ್ರಿಪ್ಟೋಗ್ರಫಿಯ ಹೊಸ ರೂಪವನ್ನು ಬಳಸಿಕೊಂಡು ರಕ್ಷಿತ ವಹಿವಾಟಿಗಳನ್ನು ವಿಷಯಗಳನ್ನು ಎನ್ಕ್ರಿಪ್ಟ್ ಮಾಡುತ್ತದೆ ಅಂತ ಹೇಳ್ಬೋದು ಇದು. ಸೊ ಸ್ವೀಕರಿಸುವವರು ಮತ್ತು ಕಳಿಸುವವರು ಮತ್ತು ವರ್ಗಾವಣೆ ಮಾಡಿದ ಮೊತ್ತವನ್ನು ಖಾಸಗಿಯಾಗಿ ಇರಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ ಇದು. ಜೆಡ್ ಕ್ಯಾಶ್ ಬಿಟ್ ಕಾಯಿನ್ನಂತಹ 21 ಮಿಲಿಯನ್ ಯೂನಿಟ್ಗಳನ್ನು ಸ್ಥಿರ ಒಟ್ಟು ಪೂರೈಕೆಯನ್ನು ಇದು ಸಪ್ಲೈ ಅಂತಕ್ಕಂಥದ್ದು ಹೊಂದಿದೆ ಅಂತ ಹೇಳ್ಬೋದು. ಸೊ ಇನ್ನು ಬೈನಾನ್ಸ್ ಕಾಯಿನ್ BNB ಕಾಯಿನ್ ಅಂತಕ್ಕಂಥದ್ದು ಮೂಲ ಅಂತ 2017ರಲ್ಲಿ ಶ್ಲಾಂಘಯದಲ್ಲಿ ಇದು ಸ್ಥಾಪಿಸಲಾಯಿತು. ಬಿನಾನ್ಸ್ ಈಗ ತೈವಾನ್ನಿಂದ ಕಾರ್ಯನಿರ್ವಹಿಸ್ತಿದೆ. BNB ಯುಟಿಲಿಟಿ ಕ್ರಿಪ್ಟೋ ಕರೆನ್ಸಿ ಆಗಿದ್ದು ಒಂದು ವಹಿವಾಟು ವಿನಿಮಯ ಶುಲ್ಕವನ್ನಾಗಿ ಪಾವತಿಸಲು ಬಳಸಲಾಗುತ್ತಿದೆ ಅಂತ ಹೇಳ್ಬೋದು. ವಹಿವಾಟಿನ ಮೌಲ್ಯಾಧಿತ ನಾಮಾತ್ರದ 0.1%ರಷ್ಟು ವ್ಯಾಪಾರಿಗಳಿಗೆ ಇದು ರಿಯಾಯಿತಿಯನ್ನು ನೀಡ್ತಾ ಮತ್ತು 150ಕ್ಕೂ ಹೆಚ್ಚು ಕ್ರಿಪ್ಟೋ ಕರೆನ್ಸಿಗಳಲ್ಲಿ ವಹಿವಾಟುಗಳಲ್ಲಿ ಇದನ್ನು ಬೆಂಬಲಿಸ್ತಿದೆ ಅಂತ ಹೇಳ್ಬೋದು. ಸೊ ಇನ್ನು ಮಸ್ಟ್ ಅಂಡ್ ಇವತ್ತಿನ ಒಂದು ಟ್ರೆಂಡಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಒಂದು ದಿ ಬೆಸ್ಟ್ ಕ್ರಿಪ್ಟೋ ತುಂಬ ಸುಲಭವಾಗಿ ಒಂದು ಒಳ್ಳೊಳ್ಳೆ ಪ್ಲಾಟ್ಫಾರ್ಮ್ಗಳಲ್ಲಿ ಸೊ ಇದನ್ನು ನಾವು ತುಂಬ ಸರಳವಾಗಿ ಅರ್ನ್ ಮಾಡ್ತಕ್ಕಂಥದ್ದೇ ITC ಅಯಾಮಿನ್ ಟ್ರೋನ್ಸ್ ಕಾಯಿನ್. ಸೊ ಅಯಾಮಿನ್ ಟ್ರೋನ್ಸ್ ಕಾಯಿನ್ ITC ಅಂತಕ್ಕಂಥದ್ದು ಒಂದು ಗೇಮಿಂಗ್ ಹಾಗೆ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ನಾವು ಅರ್ನ್ ಮಾಡ್ತಾ ಇಡ್ಕೋಬೋದು. ಸೊ ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾವು ITC ಬಗ್ಗೆ ಹೇಗೆ ಇದನ್ನು ಗೇಮಿಂಗ್ ಇಂಡಸ್ಟ್ರಿಯಲ್ಲಿ ಹೇರ್ ಡ್ರಾಪ್ಗಳಲ್ಲೇ ಆಗ್ಬೋದು, ಒಂದು ಆಪರ್ಚುನಿಟಿ ಮುಖಾಂತರ ಆಗ್ಬೋದು, ಹೇಗೆ ಪಡ್ಕೋಬೋದು ITC ಕಾಯಿನ್ ಅಂತಕ್ಕಂಥದ್ದು ಪೂರ್ತಿ ಸಬ್ಜೆಕ್ಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋವನ್ನು ಎಂಡ್ವರೆಗೂ ತಾವೆಲ್ಲ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ತಿಳಿಸ್ತಾ ಮತ್ತೆ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋವನ್ನು ಇದು ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಸಿ ಯು ಆನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.